ವೀಕ್ಷಕರೇ ಶರಣು ಶರಣಾರ್ಥಿ. ನಾನು ರಂಗನಾಥ್. ಭೀಮ್ ಹೋರಾಟ ಸುದ್ದಿವಾಹಿನಿಯಲ್ಲಿ ಒಂದು ವಿಶೇಷವಾದ ಸಂಚಿಕೆ. ಜುಲೈ 2 ಬಂದಾಗ ಇವರು ನಮ್ಮ ನೆನಪಾಗಲೇಬೇಕು. ವಿಜಯಪುರಕ್ಕೆ ಇವರ ಕೊಡುಗೆ ಅಥವಾ ಇಡೀ ನಾಡಿಗೆ ಇವರು ಕೊಟ್ಟಂಥ ಕೊಡುಗೆ ಭಾಳ ಅಪರೂಪವಾದದ್ದು, ಅತ್ಯಂತ ಶ್ರೇಷ್ಠವಾದದ್ದು. ನಾನು ಇವರನ್ನು ಕುರಿತು ಓದೋಕ್ಕೆ ಹೊರಟಾಗ ಓದಿದ ಮೇಲೆ ಒಂದು ಟೈಟಲ್ ನನಗನ್ನಿಸ್ತು. ಇವರು ಯಾರು ಅಂತಂದ್ರೆ, ತಮ್ಮ ಇದ್ದ ಸ್ವಂತ ಮನೆಯನ್ನೇ ಮಾರಿ ಇಡೀ ನಾಡಿನ ಎಲ್ಲ ಕನ್ನಡಿಗರ ಮನದಂಗಳದಲ್ಲಿ ಮನೆ ಮಾಡಿ ನಿಂತಂಥ ಒಬ್ಬ ಫಕೀರ ಅಂತ. ಕವಿ ಈಶ್ವರ್ ಸಣ್ಕಲ್ ಅವರ ಒಂದು ಕೋರಿಕೆಯ ಕವನ ಸಂಕಲನದಲ್ಲಿ ಬಹಳ ಅದ್ಭುತವಾದ ಸಾಲುಗಳಿವೆ. ಬಹುಶಃ ನಾವೆಲ್ಲ ಕೇಳಿದ್ದೇವೆ. ಜಗವೆಲ್ಲ ನಗುತ್ತಿರಲಿ, ಜಗದಳೂ ನನಗಿರಲಿ, ನಾನಳಲು ಜಗವನ್ನೆತ್ತಿಕೊಳ್ಳದೆ ನಾನಕ್ಕೂ ಜಗವಳಲು ಸಾಧ್ಯನಾ ಅಂತ ಕವಿಯ ಪ್ರಶ್ನೆ ಇದೆ. ಆದರೆ ಈ ಕವಿತೆ ನಾನು ಓದಕ್ಕೆ ಹೊರಟಾಗ ಈ ಕವಿತೆ ಬಹುಶಃ ಇದು ಫಕೀರಪ್ಪನವ್ರ ಕುರಿತೇ ಬರೆದಿರಬಹುದು ಅಂತ ಅನಿಸ್ತದೆ. ಹೌದು, ನಾನು ಫಕೀರಪ್ಪ, ಗುರುಸಿದ್ದಪ್ಪ, ಹಳಕಟ್ಟಿಯವ್ರ ಕುರಿತು ಮಾತನಾಡ್ತಾ ಇದ್ದೆ. ಇವರು ಅಲ್ಲ, ಯಾಕಂದರೆ ಇವರು ಮಾಡಿರುವಂಥ ಕೆಲಸ ಯಾವುದು ಸಾಮಾನ್ಯವಾಗಿರುವಂಥವಲ್ಲ. ಆದರೆ ಇವರು ಬದುಕಿದ ರೀತಿ ನೀತಿ ಎಲ್ಲವೂ ಅತ್ಯಂತ ಸಾಮಾನ್ಯ ಜೀವನ. ಇವ್ರನ್ನ ನೋಡಿದಾಗ, ಇವ್ರ ಕುರಿತು ಓದಿದಾಗ, ಕೇಳಿದಾಗ ಭಾಳ ಅದ್ಭುತ ಅನ್ನಿಸ್ತದೆ. ಇಂಥೊಬ್ಬ ಮನುಷ್ಯ ಇರೋದಕ್ಕೆ ಸಾಧ್ಯನಾ ಅಂತ ಅನ್ನಿಸ್ತದೆ. ಯಾಕಂದರೆ ಇವರು ನಮಗೋಸ್ಕರ ಈ ಧರೆಗೆ ಬಂದಿರ್ತಾರೆ ಅಂತ ಅನ್ನಿಸ್ತದೆ. ಅದು ಈ ಕರುನಾಡಿಗೆ, ಅದು ಈ ಬರದ ನಾಡಿಗೆ, ಈ ಬಯಲು ಸೀಮೆಗೆ, ವಿಜಯಪುರ ಜಿಲ್ಲೆಗೆ ಬಂದು ಅವರು ಕೊಟ್ಟಂಥ ಕೊಡುಗೆ ಇದೆಯಲ್ಲ, ಅದು ಸಾಹಿತ್ಯ ಲೋಕದಲ್ಲಿ, ಅದು ವಚನ ಸಾಹಿತ್ಯ ಅವರು ಕೊಟ್ಟಂಥ ಕೊಡುಗೆ. ಹೌದು, ವಚನ ಅಂದ ಕೂಡಲೇ ನಮಗೆಲ್ಲ ಶರಣರ ನೆನಪಾಗ್ತಾರೆ, ಆಗಲೇಬೇಕು. ಬದುಕಿನ ಅನುಭವಗಳನ್ನೆಲ್ಲ ಸಾಲು ಸಾಲುಗಳಲ್ಲಿ, ಅತ್ಯಂತ ಕಡಿಮೆ ಸಾಲುಗಳಲ್ಲಿ ವ್ಯಕ್ತಪಡಿಸಿದಂಥ ರೀತಿ, ಅದು ಶುದ್ಧವಾದ ಕನ್ನಡದಲ್ಲಿ, ಕನ್ನಡ ಭಾಷೆಗೆ ಕೊಟ್ಟಂಥ ಅತ್ಯಂತ ದೊಡ್ಡ ಕೊಡುಗೆ ಏನು ಅಂತಂದರೆ ವಚನ ಸಾಹಿತ್ಯ. ವಚನ ಅತ್ಯಂತ ಪರಿಶುದ್ಧವಾದಂಥ ಕನ್ನಡ ಭಾಷೆಯಲ್ಲಿ ಇರುವಂಥದ್ದು, ಸಾಮಾನ್ಯ ಜನರಿಗೆ ಅತಿ ಸರಳವಾಗಿ ಅರ್ಥವಾಗುವಂಥದ್ದು. ಹೀಗಾಗಿ ಜುಲೈ 2 ಫಕೀರಪ್ಪನವರು ಹುಟ್ಟಿದ ದಿನ. ಆ ನೆಪವನ್ನು ಮಾಡಿಕೊಂಡು ನಾನು ಅವರ ಕುರಿತು ಒಂದಿಷ್ಟು ಮಾತನಾಡೋ ಪ್ರಯತ್ನ ಮಾಡಿ. ಫಕೀರಪ್ಪನವರು ಹುಟ್ಟಿದ್ದು 1880 ಜುಲೈ 2. ಇವರ ಮನೆತನದ ಹೆಸರು ಹಳಕಟ್ಟಿ. ತಂದೆ ಹೆಸರು ಗುರುಸಿದ್ದಪ್ಪ, ತಾಯಿ ದಾನಮ್ಮ ದೇವಿ. ಈ ಹಳಕಟ್ಟಿ ಅನ್ನುವಂಥ ಮನೆತನದ ಹೆಸರೇನಿದೆಯಲ್ಲ, ಅದು ಬಹುಶಃ ಸವದತ್ತಿ ತಾಲೂಕಿನಲ್ಲಿರ್ತಕ್ಕಂಥ ಹಳಕಟ್ಟಿ ಊರಿಂದ ಬಂದಿರಬಹುದು ಇವರು. ಹೀಗಾಗಿ ಇವರಿಗೆ ಹಳಕಟ್ಟಿ ಅಂತಲೇ ಹೆಸರು. ಆದರೆ ಈ ವಚನ ಸಂಶೋಧನೆ ಅಥವಾ ಇವರು ವಕೀಲರಾಗೋದು, ಸಾಹಿತ್ಯದ ಕಡೆ ವಾಲೋದಿದೆಯಲ್ಲ ಫಕೀರಪ್ಪನವರು, ಇದಕ್ಕೆ ಕಾರಣ ಯಾರು ಅಂತಂದರೆ ಗುರು ಬಸಪ್ಪನವರು, ಇವರ ತಂದೆ. ಇವ್ರ ತಂದೆ ಇವರಿಗೆ ಗುರುವಾಗಿ ನಿಲ್ತಾರೆ ಅಂತ ಕಾಣುತ್ತದೆ. ಹೀಗಾಗಿಯೇ ಗುರು ಬಸಪ್ಪನವರು ಇವರಿಗೆ ಕೊಟ್ಟಂಥ ಮೌಲಿಕ ಶಿಕ್ಷಣ ಇದೆಯಲ್ಲ, ಅದು ಬಹಳ ಮಹತ್ವದ್ದು. ಗುರುಸಿದ್ದಪ್ಪನವರ ಬದುಕಿನ ರೀತಿ, ಯಾಕಂದರೆ ಫಕೀರಪ್ಪನವರು ಜನನವಾಗಿ 3 ವರ್ಷಗಳ ನಂತರ, ಅಂದರೆ 1883ರಲ್ಲಿ ತಾಯಿ ದಾನಮ್ಮ ದೇವಿ ಈ ಮಗುವನ್ನ ತಬ್ಬಲಿಯನ್ನಾಗಿ ಮಾಡಿ ಅಗಲ್ತಾರೆ. ತಾಯಿ ಇಲ್ಲದ ಮಗು, ಅದರ ಆರೈಕೆ, ಅದರ ಜವಾಬ್ದಾರಿ ಪೂರ್ಣ ಗುರುಬಸಪ್ಪನವರೇ ಬರ್ತಾರೆ. ಅದೇ ಸಮಯಕ್ಕೆ ದಾನಮ್ಮ ತಾಯಿಯ ತಾಯಿ ಅಜ್ಜಿ ಬಸಮ್ಮನವರು ಕೂಡ ಬಂದು ಮಗುವಿನ ಆರೈಕೆಗೆ ನಿಲ್ತಾರೆ. ಹೀಗೆ ಆ ಮಗು ಫಕೀರಪ್ಪ ಬೆಳೀತಾ ಬೆಳೀತಾ ಸಾಹಿತ್ಯ, ಅಕ್ಷರ, ಭಾಷೆ, ನಮ್ಮ ಸಂಸ್ಕೃತಿ ಇವುಗಳ ಕುರಿತು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಗುರು ಬಸಪ್ಪನವರ ಬದುಕಿನಲ್ಲೂ ಕೂಡ ಹೀಗೆ ಆಗಿತ್ತು. ಯಾಕಂದರೆ ಆಗಿನ ಕಾಲದಲ್ಲಿ ಒಂದು ಸಮುದಾಯ, ಒಂದು ವರ್ಗದ ಜನರ ಮೆರವಣಿಗೆ ಅಂತ ಅನ್ಬೋದು ಆ ಪ್ರದೇಶದಲ್ಲಿ ಜಾಸ್ತಿ ಇತ್ತು. ನಮ್ಮ ಭಾಗದಲ್ಲೂ ಕೂಡ ಮರಾಠಿ ಭಾಷೆಯ ಪ್ರಭಾವ ಇತ್ತು. ಹೀಗಿರುವಾಗ ಫಕೀರಪ್ಪನವರಿಗೆ ಪಾಠ ಹೇಳ್ತಕ್ಕಂಥ ಒಬ್ಬ ಶಿಕ್ಷಕ
ಲಿಂಗಾಯತರು ಏನು ಮಾಡ್ಯಾರು? ಲಿಂಗಾಯತರು ಏನು ಮಾಡಿಲ್ಲ ಈ ನಾಡಿಗೆ, ಈ ಸಂಸ್ಕೃತಿಗೆ, ಈ ಪರಂಪರೆಗೆ ಲಿಂಗಾಯತರ ಕೊಡುಗೆ ಏನೂ ಇಲ್ಲ, ಶೂನ್ಯ ಅನ್ನತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಮಾತನಾಡುವಾಗ ಫಕೀರಪ್ಪನವರಿಗೆ ಬೇಸರ ಮತ್ತು ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾವೆ. ಈ ವಚನ ಸಂಶೋಧನೆಯ ರೋಚಕ ಪ್ರಾರಂಭ ಹೇಳ್ತೀನಿ. ಬಹುಶಃ 1901 ಅಥವಾ 2 ಧಾರವಾಡದ ತುಂಬ ಪ್ಲೇಗ್ ರೋಗ ಹರಡಿತ್ತು. ಅದರ ವಾಸನೆ ಎಲ್ಲ ಕಡೆ ಇತ್ತು. ಹೀಗಾಗಿ ಅದರಿಂದ ಬಚಾವಾಗುವುದಕ್ಕೆ ಹಳಕಟ್ಟಿಯವರು ಜಮಖಂಡಿ ಸಂಸ್ಥಾನದ ಬನ್ನಟ್ಟಿ ಗ್ರಾಮಕ್ಕೆ ಬರ್ತಾರೆ. ಅಲ್ಲಿ ಅವರ ಮಾವಂದಿರಾದಂಥ ಶ್ರೀ ಕನ್ನಡದ ಕಟ್ಟಾಳು ಅಂತ ಕರಿತೀವಿ ನಾವು ಅವರಿಗೆ, ಶ್ರೀ ಚಿಕ್ಕೋಡಿ ತಮ್ಮಣ್ಣಪ್ಪನವರ ಮನೆಗೆ ಬರ್ತಾರೆ. ಅಲ್ಲಿ ಅವರಿಗೆ ಸಹಪಾಠಿಗಳಾಗಿ ಸಿಕ್ಕಂಥವರು ವೀರಭದ್ರಪ್ಪ ಹಾಲ್ಭಾಮಿಯವರು. ರಬಕವಿ ಆವಾಗ ಬಂದು ಹೋಗ್ತಿದ್ರು. ಕಾಲೇಜ್ ದಿನಗಳಲ್ಲಿ ಹಳಕಟ್ಟಿಯವರೊಡನೆ ಕೂಡಿ ಬೆಳೆದಂತೆ ಇಲ್ಲಿಯೂ ಕೂಡ ಸಾಹಿತ್ಯ, ಇತಿಹಾಸ, ಲಿಂಗಾಯತ ತತ್ವ ಸಿದ್ಧಾಂತಗಳ ಕುರಿತು ಚರ್ಚೆ ಮಾಡ್ತಿದ್ರು. ಅದರ ಜೊತೆಗೆ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ತಿದ್ರು. ಆಗ ವೀರಭದ್ರಪ್ಪನವರು ಜಮಖಂಡಿ ಸಂಸ್ಥಾನದ ಗೋಟೆ ಅನ್ನತಕ್ಕಂಥ ಗ್ರಾಮ, ಏನು ಜಮಖಂಡಿ ತಾಲೂಕಿದೆಯಲ್ಲ, ಅಲ್ಲಿ ಒಂದು ಗೋಟೆ ಅನ್ನತಕ್ಕಂಥ ಗ್ರಾಮದೊಳಗೆ ತಮ್ಮ ಸಂಬಂಧಿಕರ ಮನೆಯಲ್ಲಿದ್ದ ಪ್ರಭುಲಿಂಗ ಲೀಲೆ ಮತ್ತು ಗಣಭಾಷಿತ ರತ್ನಮಾಲೆಯ ಹಸ್ತಪ್ರತಿಗಳನ್ನು ತಂದು ಇವರಿಗೆ ತೋರಿಸ್ತಾರೆ. ಅದು ಮೊದಲ ಬಾರಿಗೆ. ಹಳಕಟ್ಟಿಯವರು ಪ್ರಾಚೀನ ಹಸ್ತಪ್ರತಿಗಳನ್ನು ನೋಡಿದ್ದು ಅದೇ ಫಸ್ಟ್. ಹೀಗಾಗಿ ಆ ಹಸ್ತಪ್ರತಿಗಳ ಮೇಲೆ ಆಕರ್ಷಿತರಾಗ್ತಾರೆ. ಇದು ಏನಿರಬಹುದು ಅಂತ ಓದಕ್ಕೆ ಶುರು ಮಾಡ್ತಾರೆ. ಸಮಗ್ರ ಪರಿಶೀಲನೆ ಅವರಿಗೆ ಅಡಕವಾಗಿರುವ ಅನೇಕ ವಿಷಯಗಳನ್ನು, ಟಿಪ್ಪಣಿಗಳನ್ನು ಮಾಡಿಕೊಂಡು ಮುಂದೆ 1902 ಬನ್ನಟ್ಟಿಯ ಶಿವಲಿಂಗಪ್ಪ ಗಲಗಲಿಯವರ ಮನೆಯಲ್ಲಿ 32, ಕಂತಿಯವರ ಮನೆಯೊಳಗ 16, ಬೆಳಗಾವಿಯ ಲಿಂಗಾಯತ ಸಮಾಜದ ಧುರೀಣರಾದಂಥ ಬಹುದೊಡ್ಡ ವ್ಯಕ್ತಿತ್ವದ ಗುರುಸಿದ್ದಪ್ಪ ಗಿಲಗಂಚಿಯವರ ಮನೆಯೊಳಗ 17, ಸ್ನೇಹಿತರಾದಂಥ ಬೋಜಪ್ಪ ಬೋಜರ ಮನೆಯೊಳಗ 10 ಗ್ರಂಥಗಳನ್ನು ಗಮನಿಸಿ ಅವುಗಳನ್ನು ಕ್ರೋಢೀಕರಿಸಿ 1903 ಧಾರವಾಡದ ಶಿವಲಿಂಗಪ್ಪ ಮಂಚಾಲಿಯವರ ಮನೆಯೊಳಗ ಪುರಾತನ ಗ್ರಂಥಗಳನ್ನ ದೊಡ್ಡ ರಾಶಿಯನ್ನೇ ನೋಡಿ ಬಹಳ ಸಂತೋಷ ಪಡ್ತಾರೆ. ಅಷ್ಟೇ ಆಶ್ಚರ್ಯ ಪಡ್ತಾರೆ. ಅವುಗಳಲ್ಲಿ ಅನೇಕ ಗ್ರಂಥಗಳನ್ನು, ಆ ತಾಡವಲೆಗಳನ್ನ, ಅದರ ಮೇಲೆ ಬರೆದಂಥ ಹಳಕಟ್ಟಿಯವರ ಆಕರ್ಷಣೆ ಇತ್ತಲ್ಲ, ಅವು ಏನಿರಬಹುದು ಅನ್ನುವಂಥ ಆ ಸಂಶೋಧನೆ ಇದೆಯಲ್ಲ, ಅಥವಾ ಒಂದು ಸಣ್ಣ ಸಂಶಯದ ಮೂಲಕ ಹುಡ್ತಕ್ಕಂಥ ಸಂಶೋಧನೆ, ಹಸ್ತಪ್ರತಿಗಳನ್ನು ನೋಡಿದ್ದು ಅದೇ ಪ್ರಥಮ ಬಾರಿಗೆ ಆಗಿತ್ತಲ್ಲ. ಹೀಗಾಗಿ ಅದರ ಮೇಲೆ ಇನ್ನೊಂದಿಷ್ಟು ತಿಳ್ಕೋಬೇಕನ್ನುವಂಥ ಆಸಕ್ತಿ ಹುಟ್ಟಿತು. 12ನೇ ಶತಮಾನದಲ್ಲಿ ಅನೇಕ ಶರಣರು ಆಗಿ ಹೋಗಿದ್ದಾರೆ. ಅದಕ್ಕೆ ಸಾಕ್ಷಿ ತಾಡೋಲೆ ಎಲೆ ಮೇಲೆ ಬರೆದಿಟ್ಟಂಥ ಎಷ್ಟೋ ಅಮೂಲ್ಯ ವಚನಗಳು. ಬಿಜ್ಜಳ ರಾಜನ ಕಾಲಕ್ಕೆ ನಾಶವಾಗಿ ಮುಚ್ಚಿಡಲ್ಪಟ್ಟಿದ್ದು. ಈಗ ಅಂಜಿಕೆ ಇಲ್ಲದಿದ್ರೂ ಕೂಡ ಮುಚ್ಚಿಡುವ ಸಣ್ಣ ಮನಸ್ಸಿದೆಯಲ್ಲ ನಮ್ದು, ಅದನ್ಯಾಕೆ ತೋರಿಸ್ಬೇಕು, ಅದನ್ಯಾಕೆ ಕೇಳಬೇಕು ಇನ್ನೊಬ್ಬರಿಗೆ ಅನ್ನುವಂಥದ್ದು. ಹೀಗಾಗಿ ಆ ಸಂಪ್ರದಾಯ ಮಾತ್ರ ಹೋಗಿರ್ಲಿಲ್ಲ. ಬಹಳ ಹೊಲಸು ಸಂಪ್ರದಾಯ. ಒಮ್ಮೆ ಚಾಲು ಆದ ಆ ಸಂಪ್ರದಾಯ ತಪ್ಪಿರಲಿಲ್ಲ, ಒಪ್ಪಿರಲಿಲ್ಲ. ಅದನ್ನು ತೆಗೆದು ಹಾಕುವ ಬಹಳ ಕಷ್ಟ ಆಗ್ತಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಮುಚ್ಚಿಟ್ಟ ತಾಡೋಲೆಯಲ್ಲಿ ಶರಣರ ಸಾಹಿತ್ಯವನ್ನು ಸಂಶೋಧನೆ ಮಾಡಿ ಹೊರಗೆ ತಂದು ಮುದ್ರಿಸಿ ಅದನ್ನು ಪ್ರಸಾರ ಮಾಡೋದು ಎಂಥ ಕಷ್ಟದ ಕೆಲಸ ಅಂತ ನಮ್ಗೆ ಗೊತ್ತಾಗಬೇಕು. ಆದರೆ ಹಳಕಟ್ಟಿಯವರು ಅದಕ್ಕೆ ಎದೆಗುಂದಲಿಲ್ಲ. ಅಂತ ಕಾರ್ಯವನ್ನು ಕೈಗೊಂಡರು. ವಚನ ಸಾಹಿತ್ಯ ಸಂಶೋಧನೆಗೆ ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಎಷ್ಟೋ ಸಲ ಅವರ ಮನೆಯಿಂದ ಮನೆಗೆ, ಮಠದಿಂದ ಮಠಕ್ಕೆ ಹೋಗಿ ಶರಣರ ವಚನ ಸಂಗ್ರಹಿಸಿದ ಉದಾಹರಣೆಗಳಿವೆ. ಅದು ಹಾಗೆ ತಂದಿದ್ದಲ್ಲ, ಒಂದಿಷ್ಟು ಕೊಟ್ಟು, ಜಗಲಿಯ ಮೇಲಿದ್ದ ವಚನಗಳ ಕಟ್ಟುಗಳು ಮನೆಯ ಮಾಲೀಕನಿಗೆ ಒಂದಿಷ್ಟು ಕೊಟ್ಟು ಅವರಿಗೆ ಆಗ ಮಾರಾಟ ಮಾಡಿದವರು ಇದ್ದರು. ಜಗಲಿಯ ಮೇಲಿದ್ದ ವಚನದ ಕಟ್ಟುಗಳು ಮನೆಯ ಮಾಲೀಕನಿಗೆ ಒಂದಿಷ್ಟು ಕೊಟ್ಟು ತರುವಂತ ಸಂದರ್ಭ ಅದು ಇತ್ತು. ಅಷ್ಟೇ ಯಾಕೆ, ಜಗಲಿಯ ಮೇಲಿದ್ದಂಥ ವಚನದ ಕಟ್ಟುಗಳು ಮನೆಯ ಮಾಲೀಕನಿಗೆ ಒಂದಿಷ್ಟು ಕೊಟ್ಟು ಆಗ ಅವ್ರಿಗೆ ಮಾರಾಟ ಆದ್ರೂ ಚಿಂತೆ ಇರಲಿಲ್ಲ. ಯಾಕೆಂದ್ರೆ ಅದರ ಮೂಲ್ಯ ಅವ್ರಿಗೆ ಗೊತ್ತಿರಲಿಲ್ಲ. ಈಗ ಅವರು ಇಲ್ಲ, ಅವ್ರ ಹೆಸರು ಇಲ್ಲ. ಆದರೆ ಹಳಕಟ್ಟಿಯವರು ಮಾಡಿದಂತಹ ಸಾಧನೆ ಇದೆ ಅಲ್ಲ, ವಚನ ಸಂಗ್ರಹದ ಸಾಧನೆ ಇವತ್ತಿಗೂ ಇದೆ. ಅವ್ರು ಮಾಡಿದಂಥ ಒಂದು ಸಣ್ಣ ಅನುಮಾನದಿಂದ
ಅನುಸಂಧಾನದಿಂದ ಅನುರಾಗದಿಂದಲೂ ಕೊಟ್ಟವರೇ ಜಾಸ್ತಿ. ಹೀಗಾಗಿ ಉಳಿಯಿತು ಶರಣರ ವಚನಗಳ ಆಸ್ತಿ. ಅವರೆಲ್ಲರನ್ನು ಕೂಡ ತಮ್ಮ ಕೃತಜ್ಞತಾ ಭಾವದಿಂದ ಸಮತೆಯಿಂದ ಸ್ಮರಿಸಿ ನಡೆದುಕೊಂಡ ಶ್ರೇಯಸ್ಸು ಹಳಕಟ್ಟಿಯವರಿಗೆ ಸಲ್ಲುತ್ತದೆ. ಈ ಲಿಂಗಾಯತರು ಏನೂ ಮಾಡಿಲ್ಲ ಅಂತ ಏನು ಅವ್ರ ಶಿಕ್ಷಕರಿಗೆ ಹೇಳ್ತಿದ್ದಾರಲ್ಲ, ಅದರಿಂದಲೇ ಬಹುಶಃ ಅವರಿಗೆ ಸ್ವಲ್ಪ ಒಂದು ಅನುಮಾನ ಶುರುವಾಗಿತ್ತೇನೋ, ಅಥವಾ ಸಂಶೋಧನೆಯ ಚಿಗುರು ಅಲ್ಲೇ ಹೊಡೆದಿತ್ತೇನೋ. ಯಾಕಂದ್ರೆ ನಂತರ ಅವ್ರಿಗೆ ಗೊತ್ತಾಗ್ತದೆ ಓದ್ತಾ ಹೋದಂಗೆ ಲಿಂಗಾಯತ ಸಂಸ್ಥಾನಗಳು ಎಷ್ಟದಾವಲ್ಲ, ಅವ್ರು ಈ ನಾಡಿಗೆ ಅದೆಲ್ಲ ಎಷ್ಟೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದಾರಲ್ಲ ಅಂತೇಳಿ. ನೊಳಂಬರು ಅಂತ ಬರ್ತಾರೆ, ಕದಂಬರು ಅಂತ ಬರ್ತಾರೆ, ಚಾಲುಕ್ಯ ಅರಸರು ಬರ್ತಾರೆ, ಸಂಗಮವಂಶದ ರಾಜವಂಶರು ಬರ್ತಾರೆ, ಅಂದರೆ ವಿಜಯನಗರ ಸಾಮ್ರಾಜ್ಯ, ಸಿಂಧ ಅರಸರು ಬರ್ತಾರೆ, ಕಾಕತೀಯ ಅರಸರು ಬರ್ತಾರೆ, ಕೆಳದಿ ಅರಸರು ಬರ್ತಾರೆ, ಕಿತ್ತೂರಿನ ಅರಸರು ಬರ್ತಾರೆ, ಅದೇ ರೀತಿ ಸೋದೆ ಅರಸರು ಬರ್ತಾರೆ, ಕೊಡಗಿನ ಅರಸರು ಬರ್ತಾರೆ, ಬಿದನೂರಿನ ಅರಸರು ಬರ್ತಾರೆ, ಇಕ್ಕೇರಿ ಅರಸರು ಬರ್ತಾರೆ, ಸೆವಣೂರು ಬರ್ತಾರೆ, ದಿನಾಡು ಅರಸರು ಅಂತ ಬರ್ತಾರೆ, ನಾಡಗೌಡರು ಅಂತ ಬರ್ತಾರೆ, ಕಾಗತಿ ದೇಸಾಯಿ ಮನೆತನದ ಅರಸರು ಬರ್ತಾರೆ, ಕಳಲೆ ಮನೆತನದ ದೇಸಾಯಿಗಳು ಬರ್ತಾರೆ, ದಳವಾಯಿಗಳು ಅಂತ ಕರಿತೀವಿ ನಾವು. ರುದ್ರಾಪುರದ ದೇಶಗತಿ ಅರಸರು ಬರ್ತಾರೆ, ಬೆಳವಾಡಿ ಅರಸರು ಬರ್ತಾರೆ, ಮೈಸೂರಿನ ಅರಸರು ಬರ್ತಾರೆ. ಇನ್ನೇನು ಬೇಕು? ಲಿಂಗಾಯತರು ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದಾಗ, ಈ ನಾಡಿಗೆ ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟಿರುವಾಗ, ಹೀಗಾಗಿ 12ನೇ ಶತಮಾನದಲ್ಲಿ ವಚನಗಳಿಗೆ ಇಷ್ಟೊಂದು ಮಹತ್ವ. ಯಾಕಂದ್ರೆ ಈ ವಚನಗಳ ಮೇಲೆ, ಆ 12ನೇ ಶತಮಾನದ ಕ್ರಾಂತಿಯ ಮೇಲೆಯೇ ಈ ಎಲ್ಲ ರಾಜ ಅರಸರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದು. ಇಷ್ಟೆಲ್ಲ ಇತಿಹಾಸ ಇರುವಾಗ ನಾವೇ ಕಂಜಬೇಕು, ಇದನ್ನ ಪ್ರಸ್ತುತಪಡಿಸಬೇಕಲ್ಲ. ಅದು ವಚನಗಳ ಮೂಲಕ ಅಂತೂ ಇನ್ನೂ ಸರಳ. 1901ರಿಂದ 1920ರವರೆಗೆ ಅವರು ಸಂಶೋಧನೆಯಲ್ಲಿ ತೊಡಗ್ತಾರೆ. ಹಸ್ತಪ್ರತಿಗಳ ಸಂಶೋಧನೆ ಮತ್ತು ಅದನ್ನು ಸಂಗ್ರಹಿಸಿ ಅದರ ಹಸ್ತಪ್ರತಿಯನ್ನು ಮಾಡೋದು, ಅಂದರೆ ಜೆರಾಕ್ಸ್ ಅಂತೀವಲ್ಲ ನಾವು, ಕಾಗದದಲ್ಲಿ ಬರೆಯೋದು, ಅವುಗಳ ವರ್ಗೀಕರಣ ಮಾಡೋದು, ವಿಂಗಡಣೆ ಮಾಡೋದು, ಅವುಗಳ ಸ್ಥಳ ವಿಭಜನೆ ಮಾಡೋದು, ಸಂಯೋಜನೆ ಇತ್ಯಾದಿಗಳನ್ನು ನಿರಂತರವಾಗಿ ಮಾಡ್ತಾ 20 ವರ್ಷಗಳ ಸುದೀರ್ಘ ಪರಿಶ್ರಮ ವಚನ ಅಧ್ಯಯನ. ಈ ಸಾಮಾನ್ಯ ಮಾತಲ್ಲ. ಯಾರೊಬ್ಬ ಶ್ರೀಮಂತ ವ್ಯಕ್ತಿ ಮಾಡಿದರೆ ಏನು ಅನ್ನಿಸ್ತಾ ಇರಲಿಲ್ಲ. ಬಟ್ಟೆಗೆ ಕಡಿಮೆ ಇರುವಂಥ ಸಂದರ್ಭದೊಳಗೆ ಈ ಹಸ್ತಪ್ರತಿಗಳ ಗ್ರಂಥಗಳ ಒಡನಾಟಕ್ಕೆ ಬಿದ್ದು 1923 ವಚನಶಾಸ್ತ್ರ ಸಾರ ಭಾಗ 1 ಅಂತ ಒಂದು ಪುಸ್ತಕ ಪ್ರಕಟಣೆ ಮಾಡ್ತಾರೆ. ಈ ಗ್ರಂಥ ನಾಡಿನ ಜನತೆಗೆ ಕೈ ಸೇರಿದಾಗ ಡಾಕ್ಟರ್ ಆರ್ ನರಸಿಂಹಾಚಾರ್, ಶ್ರೀ ವೆಂಕಟನಾರಾಯಣಪ್ಪ ಬೆನಗಲ್ ರಾಮರಾಯರು, KP ಪುಟ್ಟಣಶೆಟ್ಟಿ ಮತ್ತು ತೆಲುಗು ತಮಿಳು 1923ರಲ್ಲಿ ವಚನಶಾಸ್ತ್ರ ಸಾರ ಭಾಗ 1 ಪ್ರಕಟ ಮಾಡ್ತಾರೆ. ಈ ಗ್ರಂಥ ನಾಡಿನ ಜನತೆಯ ಕೈ ಸೇರಿದಾಗ ಡಾಕ್ಟರ್ ಆರ್ ನರಸಿಂಹಾಚಾರ್, ಶ್ರೀ ವೆಂಕಟನಾರಾಯಣಪ್ಪ ಬೆನಗಲ್ ರಾಮರಾಯರು, KP ಪುಟ್ಟಣಶೆಟ್ಟಿ ಮತ್ತು ತೆಲುಗು ತಮಿಳು ವಿದ್ವಾಂಸರು ಈ ಅಪೂರ್ವವಾದ ಗ್ರಂಥ ಕನ್ನಡ ಸಾಹಿತ್ಯದೊಳಗೆ ಶಾಶ್ವತವಾದಂಥ ಹೆಸರು ಪಡಿತದಂತ ಅವರು ಆಗಲೇ ಅಭಿಪ್ರಾಯಪಟ್ಟಿದ್ರು. ಹಳಕಟ್ಟಿಯವರನ್ನ ಅಭಿನಂದಿಸಿದರು. ಹೀಗೆ ನಾಡಿನ ಹೊರನಾಡಿನ ಘನ ವಿದ್ವಾಂಸರ ಅಪಾರವಾದ ಪ್ರಶಂಸೆಗೆ ಪಾತ್ರರಾದ ಹಳಕಟ್ಟಿಯವರಿಗೆ ತಾವು ಮುಂದೆ ಪ್ರಕಟ ಮಾಡಲು ಇಚ್ಛಿಸಿರುವ ಶಿವಾನುಭವ ಪತ್ರಿಕೆ ಉಗಮಕ್ಕೆ ಇದು ಅತ್ಯಂತ ಮುಖ್ಯ ಪ್ರೇರಣೆ ಮತ್ತು ಕಾರಣ. 1926 ತ್ರೈಮಾಸಿಕ ಪತ್ರಿಕೆಯಾಗಿ ಜನ್ಮ ತಾಳ್ತದೆ ಶಿವಾನುಭವ ಪತ್ರಿಕೆ. ಅದು 1964ರವರೆಗೆ ಅವ್ಯಾಯುತವಾಗಿ ಮುದ್ರಣವಾಗಿ ಸಮಾಜಕ್ಕೆ ಲಿಂಗಾಯತ ಧರ್ಮ, ವಚನ ಸಾಹಿತ್ಯ ಮತ್ತು ವಚನಗಳ ಬಗ್ಗೆ ಸುವಿಸ್ತಾರವಾಗಿ ಜ್ಞಾನ ಕೊಡ್ತದೆ. ಈ ವಚನಶಾಸ್ತ್ರ ಸಾರ ಕೃತಿ ಏನು ಮುದ್ರಿಸ್ತಾರಲ್ಲ, ಅವರು ಹೇಗೋ ಕಷ್ಟಪಟ್ಟು ಮುದ್ರಿಸ್ತಾರೆ. ಆದರೆ ಇದನ್ನ ಮುದ್ರಿಸೋಕ್ಕಿಂತ ಮುಂಚೆ ಒಂದು ಘಟನೆ ನಡೀತು. ಅಂದರೆ ಇದು ಎಷ್ಟು ಶ್ರೇಷ್ಠದ ಅನ್ನೋದಕ್ಕೊಂದು ಸಾಕ್ಷಿ ಇದು. ಕೃತಿಯನ್ನು ಮುದ್ರಿಸೋದು ನಮ್ಮ ಪ್ರದೇಶದ ಯಾವುದೇ ಮುದ್ರಣ ಯಂತ್ರಗಳು ಇರಲಿಲ್ಲ. ಅಂಥ ಸಂದರ್ಭದೊಳಗೆ ಎಲ್ಲೋ ಮಂಗಳೂರಿನ ಒಂದು ಕ್ರೈಸ್ತ ಮಿಷನರಿಯ
ಅಚ್ಚುಮನೆ ಅಂತ ಏನು ಪ್ರಿಂಟಿಂಗ್ ಪ್ರೆಸ್ ಅಂತೀವಲ್ಲ, ಅಲ್ಲಿ ಅದನ್ನ ಕಳಿಸಿಕೊಡ್ತಾರೆ, ಜೊತೆಗೆ ದುಡ್ಡು ಕೂಡ. ಇದನ್ನ ಮುದ್ರಿಸಿ ಕೊಡ್ರಿ, ನನಗೆ ಪುಸ್ತಕ ಮಾಡಿ ಕೊಡ್ರಿ ಅಂತ ಹೇಳಿ. ಅಲ್ಲಿರ್ತಕ್ಕಂಥ ಪಾದ್ರಿಗಳು, ವಿದ್ವಾಂಸರು, ಅವರು ಕೂಡ ಅವರು ಅದನ್ನು ಓದ್ತಾರೆ, ಎಲ್ಲ ವಚನಗಳನ್ನು ಓದ್ತಾರೆ. ಕನ್ನಡ ಬಲ್ಲವರಾಗಿದ್ರು ಅವರು. ಓದ್ತಾರೆ, ಓದಿದ ಮೇಲೆ ಒಂದು ತೀರ್ಮಾನಕ್ಕೆ ಬರ್ತಾರೆ. ಬಹಳ ವಿಚಿತ್ರ ತೀರ್ಮಾನ ಅದು. ಅರೆ, ಈ ವಚನಗಳು ಎಷ್ಟು ಮೌಲಿಕವಾಗಿದಾವಲ್ಲ, ಇದು ಒಂದು ವೇಳೆ ಹೊರಗಡೆ ಬಂದರೆ ನಮ್ಮ ಬೈಬಲ್ ಗತಿ ಏನು ಅನ್ನುವಂಥ ವಿಚಾರ. ಅಂದರೆ ವಚನಗಳಲ್ಲಿ ಎಷ್ಟು ಮೌಲ್ಯ ಇದೆ, ಮೌಲಿಕವಾದಂಥ ವಚನಗಳು ಅನ್ನೋದನ್ನು ಇದು ಸಾಬೀತು ಮಾಡ್ತದೆ. ಅವ್ರನ್ನ ನಿರಾಕರಿಸ್ತಾರ. ಆ ಕ್ರಿಶ್ಚಿಯನ್ 1950 ಅವರ ಹಿರಿಯ ಮಗ ಚಂದ್ರಶೇಖರ್ ನಿಧನ, ಮುಂಬೈಯಲ್ಲಿ ನಿಧನ ಆಗುತ್ತೆ. ಅದನ್ನ ಅಂದ್ರೆ ನಿಧನ ಆದಂತ ಹಿರಿಯ ಮಗನ ಶವ ವಿಜಯಪುರಕ್ಕೆ ತರಬೇಕು. ನೋಡಿ, ಒಬ್ಬ ಮೇಧಾವಿ ವ್ಯಕ್ತಿಗೂ ಕೂಡ ಕಷ್ಟಗಳು ಯಾವ ರೀತಿ ಬರ್ತಿತ್ತು. ಶವ ತರಬೇಕು ಅಂತಂದ್ರೆ ಖರ್ಚು ಭಾಳ ಆಗ್ತದಲ್ಲ. ಅಂದ್ರೆ ಆಗಿನ ಇವತ್ತಿಗೂ ಕೂಡ ಅದೇ ರೀತಿ ಅದು. ಒಂದು ಶವ ಒಂದು ಊರಿನಿಂದ ಒಂದು ತರಬೇಕಾದ್ರೆ ಅದಕ್ಕೊಂದು ಆಂಬ್ಯುಲೆನ್ಸ್ ಅಂತ ಏನು ಈಗ ನಾವು ಬಳಸ್ತೀವಲ್ಲ, ಆ ರೀತಿ ಆಗಿನ ಕಾಲಕ್ಕೂ ಬಹಳಷ್ಟು ಖರ್ಚಾಗ್ತಕ್ಕಂಥ ದಿನಮಾನಗಳು. ಆದರೆ ಅದೇ ದುಡ್ಡನ್ನು, ಅದೇ ಖರ್ಚನ್ನು ವಚನಗಳ ಮುದ್ರಣಕ್ಕೆ ಉಪಯೋಗಿಸಿದ್ರೆ ಅವು ಶಾಶ್ವತವಾಗಿ ಉಳಿಯುವಂಥ ಕೆಲಸ ಆಗ್ತದೆ. ಮಗನ ಸಾವು ಇವರಿಗೆ ಗೌಣವಾಗಿ ಕಾಣ್ತದೆ. ಅವ್ರದ್ದೊಂದು ಮಾತು ಕೇಳಿದ್ದೀನಿ ನಾನು. ಶಿವ ಕೊಟ್ಟ, ಅವನೇ ತಗೊಂಡ. ಶಿವನ ಸೊಂಬು ಶಿವನಿಗೆ ಸೇರಿತ್ತು ಅಂತ ಮಾತನ್ನು ಹೇಳ್ತಾರೆ. ಆ ಮಾತು ಹೇಳ್ಬೇಕಾದ್ರೆ ಎಷ್ಟು ಗಟ್ಟಿ ಹೃದಯ ಇರಬೇಕು, ಆಲೋಚನೆ ಮಾಡಿ. ಎಂಥವ್ರಿಗೆ ಇದು ಸಾಧ್ಯ ಅಂತಂದ್ರೆ, ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ, ಆ ತತ್ವದ ಅಡಿಯೊಳಗೆ ಕೆಲಸ ಮಾಡೋರಿಗೆ ಮಾತ್ರ ಸಾಧ್ಯ ಇದು. ಇವರು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ವಂತಕ್ಕೆ ಏನೂ ಇಲ್ಲ, ಸಮಾಜಕ್ಕೆ ಸರ್ವಸ್ವ ಅನ್ನುವಂಥ ತತ್ವದಡಿ ಒಳಗೆ ಬಹಳ ವಿರಳರಲ್ಲಿ ವಿರಳ ನಮ್ಮ ಹಳಕಟ್ಟಿಯವರು. ಮಗನ ಸಾವು ತಂದೆಗೆ ದುಃಖ ಆಗಿರ್ಲೇಬೇಕಲ್ಲ, ಅದ್ಯಾಕೆ ಸಾಧ್ಯ? ಆ ಸಾವು, ಆ ನೋವು, ಆ ದುಃಖ ತನ್ನ ಒಡಲೊಳಗೆ ಇಟ್ಕೊಂಡು ಶವವನ್ನ ತರದೆ ಅಲ್ಲೇ ಸಂಸ್ಕಾರ ಮಾಡೋದಾಯ್ತು ತಿಳ್ಕೊಂಡು ವಿಜಯಪುರದಲ್ಲಿ ತಾವು ಒಬ್ಬರೇ ಹೋಗ್ತಾರೆ. ಆ ಶವ ಸಂಸ್ಕಾರದ ಎಲ್ಲ ವಿಧಿಗಳನ್ನು ಮುಗಿಸಿ ವಾಪಸ್ ಬರ್ತಾರೆ. ಬಹಳಷ್ಟು ಜನ ಮಾತನಾಡ್ತಾರೆ. ಯಾಕಂದ್ರೆ ನಮ್ಮ ಸಮಾಜ ಇರೋದೇ ಹೀಗೆ. ಸ್ವಲ್ಪ ಸಿಕ್ಕರೆ ಸಾಕು ಮಾತನಾಡೋಕೆ ಶುರು ಮಾಡ್ತೀವಲ್ಲ. ಏನು ದೊಡ್ಡ ಮನುಷ್ಯ ಅಂತ ಹೇಳ್ತಿದ್ರಿ, ಮಗನ ಶವ ತಂದು ಇಲ್ಲೇ ಮಾಡ್ಬೇಕಾ? ಇಲ್ಲ, ಅಷ್ಟು ಖರ್ಚು ಮಾಡೋದಾಗಿಲ್ಲ ನೋಡು ನೀ ಅಂತ ತಿಳ್ಕೊಂಡು ಬಹಳಷ್ಟು ಜನ ಮಾತನಾಡ್ತಿದ್ರು ಅಂತ ಹಿರಿಯರಿಂದ ಕೇಳಿದ್ದೀನಿ. ಇದು ಕೇವಲ ಅಸಾಮಾನ್ಯ ವ್ಯಕ್ತಿಗೆ ಮಾತ್ರ ಸಾಧ್ಯ. ಅವ್ರಿಗೆ ಎಷ್ಟು ಬಡತನ ಇತ್ತು ಅನ್ನೋದಕ್ಕೂ ಇನ್ನೊಂದು ಉದಾಹರಣೆ. ಅವ್ರಿಗೆ ಸಹಾಯ ಮಾಡಿದಂಥವ್ರು, ಅವರನ್ನು ನಾವು ಸ್ಮರಿಸಲೇಬೇಕು. ಅವರು ಬಬಲೇಶ್ವರದ ಶ್ರೀ ಶಾಂತಿವೀರ ಮಹಾಸ್ವಾಮಿಗಳು. ಯಾಕಂದ್ರೆ ಇವರಿಗೆ ಅತ್ಯಂತ ಕಠಿಣವಾದಂಥ ಆರ್ಥಿಕ ಅಡಚಣೆ ಬಂತು. ಒಪ್ಪತ್ತಿನ ಊಟಕ್ಕೂ ಗತಿ ಇಲ್ಲದಂಥ ಸಂದರ್ಭ ಅದು. ಆದರೆ ಈ ಮನೆಯೊಳಗಿರ್ತಕ್ಕಂಥ ಈ ಆರ್ಥಿಕ ತೊಂದರೆ ಅಥವಾ ಊಟಕ್ಕೂ ಇಲ್ಲ ಅನ್ನುವಂಥ ಏನು ಇದೆಯಲ್ಲ, ಈ ಸಮಸ್ಯೆ ಅವರು ಹೇಳ್ಕೊಳ್ಳೋದು ಹೇಗೆ? ಮೊದಲೇ ರಾವ್ ಬಹದ್ದೂರ್ ದೊಡ್ಡ ಹೆಸರು, ದೊಡ್ಡ ಶರಣ ಅಂತ ಕರೀತಾರೆ. ಇಂಥವ್ರು ಇನ್ನೊಬ್ಬರ ಮುಂದೆ ಹೇಳ್ಕೊಳ್ಳೋದು ಹೇಗೆ? ಅದಕ್ಕೆ ಬಸವಣ್ಣನವ್ರದ್ದು ಒಂದು ವಚನ ಅದಲ್ಲ, ಹೊನ್ನಿನೊಳಗೊಂದೊರೆ, ಹೊನ್ನಿನೊಳಗೊಂದೊರೆ, ಹೊನ್ನಿನೊಳಗೊಂದೊರೆಯ, ಸೀರೆಯೊಳಗೊಂದೊಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದನಾದಡೆ ನಿಮ್ಮಾಣೆ ನಿಮ್ಮ ಪುರಾತರಾಣೆ. ನಿಮ್ಮ ಶರಣರಿಗಲ್ಲದೆ ಮತ್ತೊಬ್ಬರಿಗೆ ನಾನು ಹೇಳೋದೇ ಇಲ್ಲ ಅಂತಕ್ಕಂಥ ಮಾತು ಕೂಡಲ ಸಂಗಮ ದೇವ ಅಂತ ಏನು ಬಸವಣ್ಣವರು ಹೇಳ್ತಾರಲ್ಲ, ಆ ಸ್ಥಿತಿಯನ್ನು ತಲುಪಿದವರು ಹಳಕಟ್ಟಿಯವರು. ಆದರೆ ಶಾಂತಿವೀರ ಮಹಾಸ್ವಾಮಿಗಳಿಗೆ, ಬಬಲೇಶ್ವರದ ಶ್ರೀಗಳಿಗೆ ಅದು ಹೇಗೋ ಗೊತ್ತಾಗ್ತದೆ. ಸಂತರ ಮನದೊಳಗಿನ ಮಾತು ಇನ್ನೊಬ್ಬ ಸಂತರಿಗೆ ಗೊತ್ತಾಗ್ಬೇಕಲ್ಲ, ಆ ನೋವು ಏನು ಅನ್ನೋದನ್ನು. ಬಬಲೇಶ್ವರದ ಶಾಂತಿವೀರ ಸ್ವಾಮಿಗಳಿಗೆ ಅದು ಹೇಗೋ ಗೊತ್ತಾಗಿ ಅತ್ಯಂತ ನಿರಪೇಕ್ಷ ಭಾವದ ಈ ಶರಣರಿಗೆ ಗೊತ್ತಾದ ತಕ್ಷಣವೇ ಅವರಿಗೆ 5 ಚೀಲ ಜೋಳ, 1 ಚೀಲ ಗೋಧಿ ಮತ್ತು 350 ರೂಪಾಯಿಗಳ ಒಂದು ನಗದು ಹಣವನ್ನು ಅವರಿಗೆ ಕೊಟ್ಟು ಕಳಿಸ್ತಾರೆ.
ನೋಡಿ, ಇದು ಈ ಸ್ಥಿತಿ ತಲುಪೋದಿದೆಯಲ್ಲ, ಇದು ಸಾಮಾನ್ಯ ಸ್ಥಿತಿ ಅಲ್ಲ, ಅತ್ಯಂತ ಕಷ್ಟಕರವಾದಂಥ ಸ್ಥಿತಿ. ಇದರೊಳಗೆ ಈ ಸ್ಥಿತಿಯೊಳಗೆ ಇದ್ದುಕೊಂಡು ಈ ರಚನಾ ಕಾರ್ಯ, ಈ ಸಂಶೋಧನೆ ಕಾರ್ಯ ಮಾಡೋದಿದೆಯಲ್ಲ, ಅದು ಇನ್ನೂ ಕಷ್ಟದ ಕೆಲಸ. 12ನೇ ಶತಮಾನದಲ್ಲಿ ಬಸವಣ್ಣನವರ ಅಥವಾ ಬಸವಾದಿ ಶರಣರ ಆ ವಚನಗಳು ಏನಿವೆ ಅಲ್ಲ, ಅದು ರಚಿತ ಆಗಿದ್ದು 12ನೇ ಶತಮಾನದೊಳಗೆ. ಆದರೆ ರಾಜಕೀಯ ಸ್ಥಿತ್ಯಂತರ ಅದರ ಭೀಕರ ಪ್ರಭಾವದಿಂದಾಗಿ ಅದು ಅನಿವಾರ್ಯವಾಗಿ ಗುಪ್ತ ನಿಧಿಯಾಗಿ